ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಮಗಳಿಗೆ ಇವತ್ತು 2 ಜುಟ್ಟು ಹಾಕಿದ್ದೀನಿ. ತೋರಿಸು ಮಗ, ಅದು ಹೋಗ್ತಾ ಬಂತು. ನೋಡಿ ಇಷ್ಟೇ ಆಗೋದು. ಪಪ್ಪು ಹಾಯ್ ಅನ್ನ, ಪಪ್ಪು ಹಾಯ್ ಅನ್ನ. ಹಾಯ್ ಅನ್ಬೇಕು, ಬಾಯ್ ಅನ್ಬಾರ್ದು. ಬೇಡ ಮಗ, ಅದು ಏನು ಮಾಡಬೇಡ ನೋಡ. ಏ ಹೌದು ಹೌದು ನೋಡಿ, ಬೇಡ ಬೇಡ ಬೇಡ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಹೊರಟಿದ್ದೀವಿ. ನೋಡಿ ಅವಳು ಜುಟ್ಟನ್ನ ಅಂತೂ ನಂಗೆ ಡೌಟ್ ಇದೆ, ಇವಾಗಲೇ ತೆಗಿತಾಳೆ ಅವಳು. ನೋಡಿ ಚಿನ್ನಿ ಅಕ್ಕ ಎಷ್ಟು ಚೆನ್ನಾಗಿ ಜುಟ್ಟು ಹಾಕ್ತಿದ್ವಿ ಗೊತ್ತಾ? ಪಾಪ ಇದ್ದವಳು, ನಿಂತಾರಲ್ಲ ಅವಳು. ನೋಡಿ ಹಾಯ್ ಚಿನ್ನಿ ಅನ್ನು, ಹಾಯ್ ಚಿನ್ನಿ. ಇರ್ಲಿ ಅವಳು. ನಾವು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಆಮೇಲೆ ನಿಮಗೆ ಸಿಗ್ತೀನಿ, ನಾನು ವಿಡಿಯೋ ಮಾಡ್ತೀನಿ. ಇವಾಗ ಹೊರಡ್ತಾ ಇದ್ದೀವಿ, ಸ್ವಲ್ಪ ಲೇಟ್ ಆಗಿದೆ, ಇವಾಗಲೇ ಒಂದು 11 ಗಂಟೆ ಆಗಿದೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಓಕೆ, ನಾವಿವತ್ತು ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಮಾಡ್ತಾ ಇದ್ದೀವಿ. ನೋಡಿ ಬಿರಿಯಾನಿಗೆ ಚಿಕನ್ ತೊಗೊಂಡು ಬಂದಿದ್ದೀವಿ, ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವರು ಸ್ಕಿನ್ ತೊಗೊಂಬಂದಿದ್ದಾರೆ, ಅಂದರೆ ಇವ್ರಿಗೆ ಸ್ಕಿನ್ ಔಟ್ ಚೆನ್ನಾಗಾಗಲ್ಲ ಅಂತ, ಹಾಗಾಗಿ ವಿತ್ ಸ್ಕಿನ್ ಇರೋದನ್ನು ತೊಗೊಂಬಂದಿದ್ದಾರೆ. ನನಗೆ ಸ್ಕಿನ್ ಚೆನ್ನಾಗಾಗಲ್ಲ, ವಿದೌಟ್ ಸ್ಕಿನ್ನೇ ಚೆನ್ನಾಗಾಗೋದು. ನೋಡಿ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದನ್ನು ಕ್ಲೀನ್ ಮಾಡಿಟ್ಟಿದ್ದೀವಿ. ಇದು ಬಿರಿಯಾನಿಗೆ, ಅದು ಕಬಾಬ್ಗೆ. ನೋಡಿ ಬಿರಿಯಾನಿಗೆ ಏನೆಲ್ಲ ರೆಡಿ ಮಾಡಿಟ್ಟಿದ್ದೀವಿ ಅಂದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಲಿಂಬೆ ಮತ್ತು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಎಲ್ಲ ಕಟ್ ಮಾಡಿ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಇವರು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾರೆ. ಗ್ರೇವಿ ಮಾಡಬೇಕಲ್ವ ಫಸ್ಟ್, ಹಾಗಾಗಿ ಗ್ರೇವಿ ಮಾಡ್ಕೋತಾ ಇದ್ದೀವಿ ನಾವು ಫಸ್ಟ್. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಕ್ಲೀನ್ ಮಾಡಿದ್ದಾರೆ, ಆದರೂ ಸ್ವಲ್ಪ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಇವಾಗ ಗ್ರೇವಿಗೆ ಏನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ ನೋಡಿ ಪುದೀನ ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನೋಡಿ ಹಾಕ್ತಾ ಇದ್ದಾರೆ. ಇನ್ನು ಎಷ್ಟು ಹಾಕಬೇಕು ಅಂತ ಹೇಳಿ ನೀವೇ. 5 ರೂಪಾಯಿ ಪುದೀನ, 5 ಕೊತ್ತಂಬರಿ ಸಾಕಾಗುತ್ತೆ. ಅವರವರ ಪೇಟೆಗೆ ತಕ್ಕಂತೆ 5 ರೂಪಾಯಿ ಅವ್ರ ಪೇಂಟಲ್ಲಿ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಊರಲ್ಲಾದರೆ ಸ್ವಲ್ಪ ಕುರೆ ಕಟ್ತಾರೆ, ಇಲ್ಲಿ ಸ್ವಲ್ಪ ಕೊಡ್ತಾರೆ, ತೊಂದರೆ ಇಲ್ಲ. ಪುದೀನ ಎಲ್ಲ ಊರಲ್ಲಿ ಪುದೀನ ಕೂಡ ಕೊಳ್ತೋಗಿರುತ್ತೆ, ಕೊಡೋ 10 ರೂಪಾಯಿ 50 ರೂಪಾಯಿ ಪುದೀನ ಕೂಡ ಕೊಳ್ತೋಗಿರುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಇಲ್ಲೆಲ್ಲ ಚೆನ್ನಾಗಿರುತ್ತೆ ಪುದೀನ. ನಾನು ಬಿರಿಯಾನಿ ಮಾಡೋ ಸ್ಟೈಲ್ ಬೇರೆ ಇರುತ್ತೆ, ಬಟ್ ಇವ್ರು ಮಾಡೋ ಬಿರಿಯಾನಿ ಸ್ಟೈಲ್ ಬೇರೆ ಇರುತ್ತೆ. ಸೊ ಹಾಗಾಗಿ ಇವತ್ತು ಇವ್ರು ಮಾಡೋ ಬಿರಿಯಾನಿ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ನಾನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಮೈನ್ ಇಂಗ್ರೀಡಿಯೆಂಟು ಬೆಳ್ಳುಳ್ಳಿ ಮೈನ್. ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಾ ನೀವು? ಜಾಸ್ತಿ ಹಾಕ್ತೀರಾ? 3 ಕಂಡೆ. ನೋಡಿ 3 ಕಂಡೆ ಬೆಳ್ಳುಳ್ಳಿ ಹಾಕಲೇಬೇಕು. ಇದ್ರೆ ನೋಡಿ ಇಷ್ಟು ಬೆಳ್ಳುಳ್ಳಿ ಎಷ್ಟಾಗುತ್ತೆ? 2 ಕಂಡೆ. ನೋಡಿ ಇಷ್ಟಿದೆ ಬೆಳ್ಳುಳ್ಳಿ, ಅಷ್ಟು ಬೆಳ್ಳುಳ್ಳಿ ಹಾಕಲೇಬೇಕು. ನೋಡಿ ಇಷ್ಟು ಅರ್ಧದಷ್ಟು ಈರುಳ್ಳಿ ನೋಡಿ ಹಾಕ್ತಾ ಇದ್ದಾರೆ. ನೋಡಿ ಇವರು ರುಬ್ಬುವಾಗಲೇ ಇದನ್ನು ಹಾಕ್ತಾರೆ, ಅಂದರೆ ಬಿರಿಯಾನಿ ಪೌಡ್ರನ್ನ ಹಾಕ್ತಾರೆ. ನೋಡಿ ಯಾವುದದು? ಓಕೆ, ದೊಡ್ಡ ಬಿರಿಯಾನಿ. ನೋಡಿ ಇವರು ರುಬ್ಬುವಾಗಲೇ ಹಾಕ್ಕೋತಾರೆ. ಇನ್ನು ಅರಿಶಿನ ಹಾಕ್ತಾ ಇದ್ದಾರೆ, ಸ್ವಲ್ಪ ಸಾಕು. ಇನ್ನೇನಾದರೂ ಇದೆಯಾ? ಶುಂಠಿ ಇದೆಯಾ? ನೋಡಿ ಇಷ್ಟು ಲಿಂಬು ಹಾಕ್ತಾ ಇದ್ದಾರೆ ಇದಕ್ಕೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಕ್ತಾರೆ, ಯಾವುದಕ್ಕೆ? ಚಿಕನ್ ಬೇಯ್ತಿರುವಾಗಂತ ಸ್ವಲ್ಪ ಹಾಕ್ತಾರೆ ಅವಾಗ. ನೋಡಿ ಇಷ್ಟು ಹಾಕ್ತಾ ಇದ್ದಾರೆ. ಆಯಿತು. ನೋಡಿ ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾರೆ. ನೋಡಿ ಲಿಂಬು ಹಾಕ್ತಾ ಇದ್ದಾರೆ, ಇದಕ್ಕೂ ಸ್ವಲ್ಪ ಲಿಂಬು ಹಾಕ್ತಾರೆ. ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ, ನೀವು ಒಂದು ವೇಳೆ ಒಂದೇ ಇದಕ್ಕೆ ಹಾಕೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಬಟ್ ಎಲ್ಲದಕ್ಕೂ ಹಾಕೋದ್ರಿಂದ ನೀವು ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ, ಯಾಕಂದರೆ ಹುಳಿ ಜಾಸ್ತಿ ಆಗುತ್ತೆ ಬೇಗನೆ ಅದಕ್ಕೆ. ನೋಡಿ ಇನ್ನು ಮೊಸರು ಹಾಕ್ತಾರೆ. ನೋಡಿ ಮೊಸರು ಹಾಕ್ತಾ ಇದ್ವಿ.
ಮ್ಯಾರಿನೇಟ್ ಮಾಡೋಕ್ಕೆ ನೋಡಿ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ. ಉಪ್ಪನ್ನು ಹಾಕಬೇಕು ನೋಡಿ, ಉಪ್ಪು ಹಾಕ್ತಾ ಇದ್ದಾರೆ. ಒಂಚೂರು ಹೊತ್ತು ಇಡಿ ಮ್ಯಾರಿನೇಟ್ ಮಾಡೋಕ್ಕೆ, ಒಂದಿಷ್ಟು ಒಂದು ಕಾಲು ಗಂಟೆ ಇಡಿ, ಚೆನ್ನಾಗಿ ಬರುತ್ತೆ. ಓಕೆ, ನೋಡಿದ್ರಲ್ಲ ಆವಾಗ ನಾವೆಲ್ಲ ಏನೆಲ್ಲ ಹಾಕಿದ್ದೀವಿ ಅಂತ. ಇವಾಗ ರುಬ್ಕೋಬೇಕು ನಾವು ನೋಡಿ. ನೋಡಿ ಇವರು ಟೊಮೆಟೊ ಹಾಕ್ತಾ ಇದ್ದಾರೆ, ಒಂದು ಫುಲ್ ಟೊಮೆಟೊ ಹಾಕಿದ್ದಾರೆ. ನೋಡಿ ಇವಾಗ ಗ್ರೈನ್ ಆಗಿದೆ. ಓಕೆ ಆಯ್ತು. ಸ್ಟವ್ಗೆ ಕುಕ್ಕರ್ ಇಟ್ಟಿದ್ದೀವಿ ಇವಾಗ. ನೋಡಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀವಿ, ಅದು ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಎಣ್ಣೆ ಹಾಕ್ತಾ ಇದ್ದೀವಿ, ಚಳಿಗೆ ಗಟ್ಟಿಯಾಗಿದೆ ಎಣ್ಣೆ. ನೋಡಿ ತೆಂಗಿನ ಎಣ್ಣೆ ಹಾಕಿದ್ವಿ ಆವಾಗಲೇ, ನೋಡಿದ್ರೆಲ್ಲ ಗಟ್ಟಿ ಇತ್ತು, ಇವಾಗ ನೀರಾಗಿದೆ. ಬಿಕಾಸ್ ಯಾಕಂದರೆ ಅದು ಚಳಿಗೆ ಗಟ್ಟಿ ಆಗಿರುತ್ತೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆಲ್ಲ, ಹಾಗಾಗಿ. ಇದು ಗೊತ್ತಲ್ವಾ, ಚಕ್ಕೆ ಲವಂಗ ಹಾಕ್ತಾ ಇದ್ದೀವಿ. ನೋಡಿ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಚಿಕನ್ ಹಾಕಿ, ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಚಿಕನ್ ಹಾಕಿ ನೋಡಿ ಹಾಕ್ತಾ ಇದ್ದೀವಿ. ಇದು ಇದರಲ್ಲಿ ಬೇಯಬೇಕು. ಬೇಯ್ದ ನಂತರ ಆನ್ ಮಾಡಿ ಓಪನ್ ಮಾಡಿ, ಆವಾಗ ಓಪನ್ ಮಾಡಬೇಕು. ಆವಾಗಲೇ ಇಟ್ಟಿದ್ದೀವಲ್ಲ, ಸ್ವಲ್ಪ ಬೆಂದಿದೆ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀವಿ. ನೋಡಿ ಓಪನ್ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀವಿ. ಇವ್ರದ್ದು ಸ್ವಲ್ಪ ಬಿರಿಯಾನಿ ಚೇಂಜ್ ಇರುತ್ತೆ, ನಮ್ಮದು ಚೇಂಜ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಟೈಪ್ ಬಿರಿಯಾನಿ ಇರುತ್ತೆ. ಸೊ ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಟೋಟಲ್ ಆಗಿ. ನೋಡಿ ಅಡಿಗೆಗೆ ನೀವು ಏನು ಬೇಕಾದರೂ ಹಾಕಿ, ಬಟ್ ಅದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಹಾಕಬೇಡಿ. ಅಂದರೆ ಹಾಲಿಗೆ, ಇವಾಗ ಎಕ್ಸಾಂಪಲ್ ಹೇಳೋದಾದ್ರೆ ಹಾಲಿಗೆ ಮೊಸರು ಹಾಕಬಾರ್ದು. ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಹಾಕಿದ್ರೆ ಒಂದು ಅಡಿಗೆನೇ ಕೆಟ್ಟು ಹೋಗುತ್ತೆ. ಇನ್ನೊಂದೇನೆಂದರೆ ನಮಗೆ ಹೊಟ್ಟೆಗೂ ಒಳ್ಳೇದಲ್ಲ, ಅಥವಾ ನಮಗೆ ಪ್ರಾಬ್ಲಮ್ ಆಗ್ಬೋದು, ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಅಥವಾ ಹೊಟ್ಟೆ ನೋವು, ಲೂಸ್ ಮೋಷನ್ ಆ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ನಾವು ಗ್ರೇವಿ ಹಾಕ್ತಾ ಇದ್ದೀವಿ. ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಗ್ರೇವಿ ಹಾಕ್ತಾ ಇದ್ದೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಅದಕ್ಕೆ. ನೋಡಿ ನೀರು ಹಾಕಿ ಸ್ವಲ್ಪ. ನೋಡಿ ನೀರು ಹಾಕ್ತಾ ಇದೀವಿ ಇವಾಗ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಅವಾಗಲೇ ಸ್ವಲ್ಪ ಇದು ಉಪ್ಪು ಹಾಕಿದ್ವಿ ಮ್ಯಾರಿನೇಟ್ ಮಾಡುವಾಗಲೇ, ಆದ್ರೂ ಉಪ್ಪು ಹಾಕ್ಬೇಕಾಗತ್ತೆ. ಮತ್ತೇನು ನೋಡ್ಕೊಂಡು ಹಾಕಿದ್ರೆ ಆಗುತ್ತೆ, ಓಕೆನಾ? ಯಾಕಂದ್ರೆ ಕೆಲವೊಂದ್ಸಲ ನಾವು ಉಪ್ಪು ಹಾಕಿದ್ರೆ ಜಾಸ್ತಿ ಆಗುತ್ತೆ, ಎಲ್ಲದಕ್ಕೂ ಉಪ್ಪು ಹಾಕ್ತಾ ಹೋಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ಬೋದು. ನೋಡಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಗ್ರೀನ್ ಬಂದರೆ ಸಾಕು. ಬಿಕಾಸ್ ಇಷ್ಟು ಗ್ರೀನ್ ಬಂದರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಪುದೀನ ಮತ್ತು ಕೊತ್ತಂಬರಿ ಹಾಕಿರೋದ್ರಿಂದ ಇಷ್ಟೊಂದು ಗ್ರೀನ್ ಬಂದಿದೆ. ಕೆಲವೊಬ್ರದ್ದು ಚೇಂಜ್ ಇರುತ್ತೆ, ವೆರೈಟಿ ಬಿರಿಯಾನಿ ಮಾಡ್ತಾರೆ, ಗ್ರೀನ್ ಮಾಡ್ತಾರೆ, ಕಲರ್ ಚೇಂಜ್ ಇರುತ್ತೆ.
ಹಾಗೆ ನಮ್ಮದು ಸ್ವಲ್ಪ ಗ್ರೀನ್ ಇದೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡಿ. ವಿಸಲ್ ತೆಗೆದಿದ್ದೀವಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಇವಾಗ ರೈಸ್ ಹಾಕ್ತಾ ಇದ್ದೀವಿ. ಚಿಕನ್ ಬೆಂದಿದೆ. ರೈಸ್ ಹಾಕಿ ಎಷ್ಟು ಬೇಕು ನೀರು ಅಂತ ನೋಡಿಕೊಂಡು ನೀರನ್ನ ಹಾಕಿ ನೋಡಿ. ಇದೆ ನೋಡ್ತಿರ್ಬೋದು ನೀವು, ಸಣ್ಣ ಸಣ್ಣ ರೈಸ್ ಇದು, ರಾ ರೈಸ್ ಇದು, ಬಾಸ್ಮತಿ ರಾ ರೈಸ್. ಎಷ್ಟು ನೀರು ಅಂತ ನೋಡ್ಕೊಳ್ಳಿ, ಅಂದರೆ ನಿಮ್ಮ ಮೇಲೆ ಡಿಪೆಂಡ್ ನೀವು ಎಷ್ಟು ನೀರು ಹಾಕ್ತೀರಾ ಅಂತ. ಲೋಟದಲ್ಲಿ ಕೆಲವರು ಹಾಕ್ತಾರೆ, ಇಲ್ಲಾಂದರೆ ಅಂದಾಜು ಮೇಲೆ ಹಾಕ್ತಾರೆ. ಸೊ ನಾವಿಲ್ಲಿ ಅಂದಾಜು ಮೇಲೆ ಹಾಕ್ತಾ ಇದ್ದೀವಿ ನೋಡಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಆದ ನಂತರ ಉಪ್ಪು ನೋಡ್ತೀವಿ, ಅಂದರೆ ಎಷ್ಟು ಆವಾಗಲೇ ಸ್ವಲ್ಪ ಸ್ವಲ್ಪ ಹಾಕಿರೋದ್ರಿಂದ ನಾವು ಉಪ್ಪು ನೋಡಿ ಆಮೇಲೆ ಉಪ್ಪು ಬೇಕು ಎಷ್ಟು ಬೇಕು ಅಂತ ಆಮೇಲೆ ಹಾಕ್ತೀವಿ. ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ಬಿರಿಯಾನಿ ಚೆನ್ನಾಗಾಗಲ್ಲ. ಉಪ್ಪು ಕರೆಕ್ಟ್ ಇದ್ರೆ ಮಾತ್ರ ಬಿರಿಯಾನಿ ಅಷ್ಟು ಚೆನ್ನಾಗಾಗುತ್ತೆ ನೋಡಿ. ಈ ಕಂಡೀಷನಲ್ಲಿ ಉಪ್ಪು ಜಾಸ್ತಿ ಇರಬೇಕಾಗತ್ತೆ, ಯಾಕಂದರೆ ಇದು ಬೆಂದಾದ ನಂತರ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಂಡು ಚೆನ್ನಾಗಿ ಬರುತ್ತೆ ಅದಕ್ಕೆ ನೋಡಿ. ನೋಡಿ ಇವಾಗ ಉಪ್ಪು ಹಾಕ್ತಾ ಇದ್ದಾರೆ, ಉಪ್ಪಿನ ಪೌಡರ್ ಹಾಕ್ತಾ ಇದ್ದೀವಿ. ಪುಡಿ ಉಪ್ಪು ಇದು ನೋಡಿ. ಅದು ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಅಂದಾಜು ಮೇಲೆ ನೀವು ಹಾಕಿ. ಕೆಲವರಿಗೆ ಉಪ್ಪು ಕಡಿಮೆ ಇರಬೇಕು, ಕೆಲವರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕಾಗತ್ತೆ, ಅಂದರೆ ಅವ್ರ ಟೇಸ್ಟ್ ಮೇಲೆ ಫುಲ್ ಮಿಕ್ಸ್ ಮಾಡಿ ನೋಡಿ. ನಾನು ಅವಾಗ ತೋರಿಸಿದ್ದೀನಿ ನಿಮಗೆ ಪುಡಿ ಉಪ್ಪು ಹಾಕ್ತಾ ಇದ್ದೀವಿ. ಯಾಕಂದರೆ ಕಲ್ಲುಪ್ಪು ಹಾಕಿದ್ರೆ ನಿಮಗೆ ಲೇಟ್ ಆಗುತ್ತೆ ಕರಗೋದು, ಅವಾಗ ನಮಗೆ ಗೊತ್ತಾಗಲ್ಲ ಎಷ್ಟು ಉಪ್ಪು ಬೇಕು ಏನು ಎತ್ತ ಅಂತ. ಅದಕ್ಕೋಸ್ಕರ ಪುಡಿ ಉಪ್ಪು ಹಾಕಿದ್ರೆ ಬೇಗ ಮಿಕ್ಸ್ ಆಗಿರುತ್ತೆ ಉಪ್ಪು, ಆವಾಗ ಗೊತ್ತಾಗುತ್ತೆ ನಮ್ಗೆ ಇಷ್ಟು ಉಪ್ಪು ಹಾಕಿದ್ರೆ ಓಕೆ, ನಮ್ಗೆ ಒಂದು ಅಂದಾಜು ಸಿಗುತ್ತೆ ಓಕೆ ಉಪ್ಪು ಕಡಿಮೆ ಇದೆಯಾ ಅಥವಾ ಉಪ್ಪು ಜಾಸ್ತಿ ಇದೆಯಾ ಏನು ಅಂತ. ಸೊ ಹಾಗಾಗಿ ಪುಡಿ ಉಪ್ಪನ್ನೇ ಜಾಸ್ತಿ ಹಾಕಿ ಬಿರಿಯಾನಿ ಮಾಡುವಾಗ ಕಲ್ಲುಪ್ಪನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಇಷ್ಟು ಅಂದಾಜು ಮೇಲೆ ಇರುತ್ತೆ, ಸೊ ಅವರೆಲ್ಲ ಹಾಕ್ಬೋದು. ಆದರೂ ಕೆಲವೊಂದು ಸಲ ಅಂದಾಜು ಮಿಸ್ ಆಗಿರುತ್ತೆ. ಸೊ ನೀವು ಆದಷ್ಟು ಪುಡಿ ಉಪ್ಪನ್ನೇ ಯೂಸ್ ಮಾಡೋದು ಬೆಸ್ಟ್ ನನ್ನ ಪ್ರಕಾರ ನೋಡಿ. ಉಪ್ಪೆಲ್ಲ ನೋಡಿದ್ದೀವಿ. ನೋಡಿ ಆದ ನಂತರ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನಾವು ಅವಾಗಲೇ ಹೇಳ್ದಂಗೆ ವಿಸಿಲ್ ಇಡ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಗ್ಲಾಸ್ನ ಹಾಕ್ತಾ ಇದ್ದೀವಿ. ಈ ಟ್ರಿಕ್ಸ್ನ ನೀವು ಇದಕ್ಕಿಂತ ಮುಂಚೆನೂ ನೋಡಿರ್ಬೋದು, ಯಾಕಂದರೆ ನಾನು ಮುಂಚೆ ಫಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ, ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಕೆಲವೊಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀವಿ. ಆ ಟೈಮಲ್ಲೆಲ್ಲ ನಾವು ಇದೇ ರೀತಿ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಅತ್ತೆ ಮಾಡ್ತಾ ಇದ್ರು. ಸೊ ಅದೇ ಟ್ರಿಕ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ನೋಡಿ ವೀಕೆಂಡಲ್ಲಿ ಗಂಡನ ಕೈಯಿಂದ ಹೇಗೆ ಬಿರಿಯಾನಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗೇನೇ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಟೇಸ್ಟ್ ಹೇಗಿದೆ ಅಂತ ಆಮೇಲೆ ನಿಮಗೆ ಟೇಸ್ಟ್ ಮಾಡಿದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. Nikil kali video tu pun matrat subscribe la share la man pado.